ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ. ಮಸಾಲೆ ಇಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಪಲಾವ್ ಮಸಾಲ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಎಲ್ಲ ಹಾಕ್ತಾ ಇದ್ದೀನಿ. ಅನಾನಸ್ ಹೂವು ಎಲ್ಲ ಹಾಕ್ತಾ ಇದ್ದೀನಿ. ಇವಾಗ ನಾನು ಒಂದು 4 ಜನ ಊಟ ಮಾಡೋಷ್ಟು ಮಾಡ್ತಾ ಇದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿ ಸಣ್ಣ ಕಚ್ಚಿಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈರುಳ್ಳಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಟೊಮೊಟೊ ಒಂದು 3 ಟೊಮೊಟೊ ಹಚ್ಚಿಕ್ಕಿದ್ದೀನಿ, ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಲಿ ಫ್ರೆಂಡ್ಸ್. ಇವಾಗ ತರಕಾರಿ ಹಚ್ಚಿಕ್ಕಿದ್ದೀನಿ, ತರಕಾರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ತರಕಾರಿ ಬೇಯೋಕ್ಕೆ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ತರಕಾರಿ ಬೇಯಿಸಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ನಾನು ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು 1/2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಮೆಣಸಿನ್ಕಾಯಿನೇ ರುಬ್ಬಾಕಬೇಕಾಗಿತ್ತು. ಬೇಡ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಗ್ರೀನ್ ಕಲರ್ ಮಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ. ನಾನು ಚಿಲ್ಲಿ ಪೌಡ್ರ್ ಹಾಕ್ತಿರೋದ್ರಿಂದ ಸ್ವಲ್ಪ ಅಷ್ಟೊಂದೇನು ಗ್ರೀನ್ ಬರಲ್ಲ, ಸ್ವಲ್ಪ ರೆಡ್ಗೆ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಾಯ್ಲ್ ಆಗಲಿ. ನೋಡಿ ಇವಾಗ ನಾನು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಇದು ಮಾಡಿಕೊಂಡು 2 ಲೋಟಕ್ಕೆ ನಾನು 4 ಲೋಟ ನೀರು ತೊಗೋತೀನಿ. ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಇವಾಗ ತೊಗೋತಾ ಇದ್ದೀನಿ ನೀರು. ನೋಡಿ 3 ಲೋಟ ಆಯಿತು, ಇದು 4ನೇ ಲೋಟ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಇನ್ನೂ ಹಾಕಿಲ್ಲ, ಇದು ಸ್ವಲ್ಪ ಬಾಯ್ಲ್ ಆಗಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಆವಾಗಲೇ ಸ್ವಲ್ಪ ತರಕಾರಿ ಬೇಯಕ್ಕೆ ಹಾಕಿದ್ದೀನಿ, ಅದಕ್ಕೆ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಾಯ್ಲ್ ಆಗಲಿ. ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಲಿ ಅಕ್ಕಿ ಹಾಕಿದ್ಮೇಲೆ, ಆಮೇಲೆ ಮುಚ್ಚಳ ಹಾಕೋಣ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬಾಯ್ಲ್ ಆಯ್ತೈತೆ. ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ. 2 ವಿಸಿಲ್ ಬರಲಿ. ಇವಾಗ ವಿಸಿಲ್ ಹೋಗೈತೆ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದೈತೆ ವೆಜಿಟೇಬಲ್ ಪಲಾವು ಫ್ರೆಂಡ್ಸ್. ನೋಡಿ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ನೀವೊಂದ್ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.